ಕನಸು, ಒಂದು ಅದ್ಭುತವಾದ ಚಿತ್ರಣ. ಅರ್ಜುನ್ ಜನ್ಯ ಈ ಥರ ಜನ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಮೇಜರಾಗಿ ಶಿವಣ್ಣ, ಉಡುಪಿ ಸರ್, ರಾಜ್ 3 ಜನ ಎಕ್ಸೆಲ್ಸ್. ಪ್ರತಿಯೊಂದು ಪಾತ್ರಗಳಾಗಿ ಅವರ ಪಾತ್ರಗಳನ್ನು ನಿರ್ವಹಿಸಿರೋದು. ಶಿವಣ್ಣ ಅವರ ವೈವಿಧ್ಯಮಯ ಅವತಾರಗಳು, ಅವರ ಗೆಟಪ್ಗಳೆಲ್ಲ ತುಂಬ ಅದ್ಭುತವಾಗಿದೆ. ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಳ್ಳೆಯ ಪ್ರಯತ್ನ. ಸಿನಿಮಾದ ನಿಜವಾದ ಹೀರೋ ನಮ್ಮ ರಮೇಶ್ ರೆಡ್ಡಿ ಅವರು. ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೋ, ಸಿನಿಮಾ ಡಿಮ್ಯಾಂಡ್ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಬನ್ನಿ, ಈ ಥರದೊಂದು ತುಂಬ ದೊಡ್ಡ ಪ್ರಯತ್ನಗಳಿಲ್ಲಾದಾಗ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹಾರೈಸ್ತೀವಿ. ದಯಮಾಡಿ ಬನ್ನಿ, 45 ನೋಡಿ, ಇವೆಲ್ಲ ವಿಶ್ ಮಾಡಿ. ಗುಡ್ ಲಕ್, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ 45 ಚಿತ್ರ ನೋಡಿ ಬರ್ತಾ ಇದ್ದೀನಿ. ಅಂದರೆ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ಸಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಲ್ಲಿವರೆಗೂ ಚಿಕ್ಕ ವಯಸ್ಸಿಂದ ಶಿವಣ್ಣನ ಒಂದು ರೀತಿ ನೋಡಿದರೆ ಇದರಲ್ಲಿ ಹಲವಾರು ರೀತಿ ನೋಡ್ಬೋದು. ಆ್ಯಂಡ್ ಉಪೇಂದ್ರ ಸರ್ ಆ್ಯಸ್ ಯೂಶ್ವಲ್ ಅವ್ರ ಪಾತ್ರನ ನೇಲ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ತುಂಬ ಚಿಕ್ಕವಳು. ಎನಿವೆ, ದ ಸಿನಿಮಾ ಇಸ್ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್. ಇನ್ನು ಐ ಫೀಲ್ ದ ಗೂಸ್ ಬಂಪ್ಸ್. ಇಟ್ಸ್ ಅಮೇಝಿಂಗ್. ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಅರ್ಜುನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫಸ್ಟ್ ಡಿರೆಕ್ಷನ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಈಗ ತಾನೇ 45 ಸಿನಿಮಾ ನೋಡ್ಕೊಂಡು ಬಂದೆ. ಹೇಗೆ ಅನ್ನಿಸ್ತಿದೆ ಅಂದರೆ, ಒಂದು ಸಿನಿಮಾ ಅಂದರೆ ಈ ಸಿನಿಮಾ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ಗೆಲ್ಲರಿಗೂ ಹಬ್ಬದೂಟ ಆಗುತ್ತೆ. ಸೊ ನನಗಂತೂ ಶಿವಪ್ಪನ 11 ಅವತಾರಗಳು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಸತ್ತ ಮೇಲೆ ಆಗಿರ್ಬೋದು, ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ, ಪ್ಲಸ್ ನಮಗೆಲ್ಲ ಏನೇನೆಲ್ಲ ಆಸೆ ಇರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತ್ರಿಮೂರ್ತಿಗಳ ಸಂಗಮ ನಿಜವಾಗ್ಲೂ ಆಡಿಯನ್ಸ್ಗೆ ನಾವು ನೋಡಿ ಅಂತ ಹೇಳೋದಲ್ಲ, ಸಿನಿಮಾ ಆಡಿಯನ್ಸ್ಗಳು ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ. ಆ ಥರದೊಂದು ಒಳ್ಳೆಯ ಸಿನಿಮಾ. ಹೇಗೋ ಡಿಸೆಂಬರ್ ಮಂತು ಎಲ್ಲರಿಗೂ ಖುಷಿ ಇರುತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ 45 ಸಿನಿಮಾ, ಉಪೇಂದ್ರ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಇನ್ನು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಮೈಂಡ್ ಬ್ಲೋಯಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ವಿಶ್ ಮಾಡ್ತೀನಿ. ಸಿನಿಮಾ ನಾಳೆ ರಿಲೀಸ್ ಇದೆ. ಸೊ ಇವತ್ತೇ ನೋಡಿದ್ರೆ ಪ್ರೀಮಿಯರ್ ಶೋ, ಹೇಗೆ ಅನ್ನಿಸ್ತದೆ ಸರ್? ಏನು ಅನ್ನಿಸ್ತು ಸಿನಿಮಾ? ಸರ್, ಸಿನಿಮಾ ಶಿವತಾಂಡವ. ಈ ಸಿನಿಮಾದಲ್ಲಿ ಮನುಷ್ಯನಿಗೆ ಕೆಟ್ಟದು ರಾಯಪ್ಪ, ನಮ್ಮನ್ನು ಕಾಪಾಡೋದು ಶಿವ. ಏನು ಶಿವರಾಜ್ ಕುಮಾರ್ ಅವರ ಶಿವತಾಂಡವ, ಆ ಅವತಾರಗಳು ನೋಡೋದೇ ಒಂದು ಅದೃಷ್ಟ. ಸಿನಿಮಾ ಇಸ್ ಸೂಪರ್, ಎಕ್ಸ್ಟ್ರಾರ್ಡನರಿ ಸಿನಿಮಾ. ಭಾಳ ಚೆನ್ನಾಗಿದೆ. ಏನು ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡಿದಂಥ ನಮ್ಮ ಅರ್ಜುನ್ ಜನ್ಯ ಅವರು ಏನು ಸಂಗೀತದಿಂದ ಎಷ್ಟು ಹೃದಯಗಳನ್ನ ಗೆದ್ದಿದ್ರು, ಆ ಒಳ್ಳೆ ಹೃದಯಗಳೆಲ್ಲ ಈ ಸಿನಿಮಾನ ಸಕ್ಸಸ್ ಮಾಡ್ತದೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಏನು ಉಪೇಂದ್ರ ಅವರಿರ್ಬೋದು, ಶೆಟ್ಟಿ ಅವರಿರ್ಬೋದು, ಭಾಳ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡನರಿ ಬ್ಲ್ಯಾಕ್ ಬಾಸ್ಟರ್. ಸರ್, ನಿಮ್ಗೆ ತುಂಬ ಇಷ್ಟ ಆಗಿದ್ದು ಯಾರು ಸರ್? ಶಿವಾನಂದ್ ಕ್ಯಾರೆಕ್ಟರ್, ಉಪೇಂದ್ರ ಅವ್ರ ಕ್ಯಾರೆಕ್ಟರ್? ಸರ್, ನಮಗೆ ಇಷ್ಟ ಆಗಿದ್ದು ಆ ಶಿವನ ಒಂದು ಆ್ಯಕ್ಟಿಂಗ್ ಸರ್. ಆ ಪರಮಾತ್ಮನೇ ನಮ್ಮ ಕಣ್ಮುಂದೆ ಬಂದು ನಮ್ಮನ್ನು ಕಾಪಾಡ್ದಂಗಿತ್ತು. ಸೂಪರ್ ಆಗಿತ್ತು, ಎಕ್ಸ್ಟ್ರಾರ್ಡನರಿ ಸರ್, ತುಂಬ ಚೆನ್ನಾಗಿತ್ತು. ಮತ್ತೆ ಸಿನಿಮಾ ನೋಡ್ತೀರಾ ಸರ್? ಸರ್, ಇನ್ನೂ ಒಂದು ಸತಿ ಅಲ್ಲ, ಎಷ್ಟು ಸತಿ ನೋಡಿದ್ರು ಆ ಶಿವನ ಒಂದು ಏನು ತಾಂಡವನ ಸಮಾಧಾನ ಆಗಲ್ಲ. ಇನ್ನೂ ಭಾಳ ಸತಿ ನೋಡ್ತೀವಿ ಸರ್. ಶಿವಣ್ಣ ಅವ್ರದ್ದು 11 ಅವತಾರ ತೋರಿಸಿದ್ರು ಸರ್. ಅವತಾರ ಅಂದರೆ ಆ ದೇವರೇ ಎದ್ದು ಬಂದಂಗಿತ್ತು. ಏನು ಕರ್ಮಗಳು ಮಾಡಿದ್ದೀವಿ, ಏನು ನಾವು ಜೀವನದಲ್ಲಿ ನಮ್ಮನ್ನು ಆ ಶಿವ ಅವತಾರಗಳಲ್ಲಿ ನಮ್ಮನ್ನು ಕಾಪಾಡ್ತಾನೆ. ಅದನ್ನು ಶಿವಣ್ಣವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡನರಿ ಸಿನಿಮಾ, ಸೂಪರ್ ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿವರಾಜ್ ಕುಮಾರ್ ಸರು, ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಫಾರ್ 45. ಥ್ಯಾಂಕ್ ಯು.